ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಬೆಳಿಗ್ಗೆನೇ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಾ? ವಿಡಿಯೋದಲ್ಲಿ ನೋಡ್ತಿರೋ ಹಾಗೇ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಮತ್ತು ತುಂಬ ದಿನಗಳಾದಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ, ಓಕೆನಾ? ವೀಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ, ಸೊ ಹಾಗಾಗಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಳಿಗ್ಗೆನೇ ಎದ್ಬಿಟ್ಟು ಬೇಗ ಹೋಗ್ಬಿಟ್ರೆ ಬೇಗ ಬೆಟ್ಟ ಹತ್ತೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಹೊರಟ್ವಿ. ನೋಡ್ತಾ ಇದ್ದೀರಲ್ಲ ವೆದರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸಕ್ಕತ್ತಾಗಿತ್ತು ಮಾತ್ರ. ನೋಡ್ತಾ ಇದ್ದೀರಲ್ಲ ಫುಲ್ಲು ಮಿಸ್ಟು, ಯಾವ ಕಡೆ ನೋಡಿದ್ರು ಫುಲ್ ಮಿಸ್ಟ್. ವೆದರ್ ಅಂತೂ ಸಕ್ಕತ್ತಾಗಿತ್ತು. ಇನ್ನು ಅರಸೀಕೆರೆಗೆ ಎಂಟ್ರಿ ಆದ ಕೂಡಲೇ ನೋಡ್ತಾ ಇದ್ರಲ್ಲ ಇದೇ ಎಂಟ್ರೆನ್ಸು. ಅಲ್ಲಿಂದ ಮುಂದೆ ಸ್ಟ್ರೈಟ್ ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಕಾಣಿಸಿದೆ ನೋಡಿ ಬೆಟ್ಟ, ಅದೇ ಜೇನುಕಲ್ ಸಿದ್ದೇಶ್ವರ ಬೆಟ್ಟ, ಓಕೆನಾ? ನೀವು ಕಡೂರಿಂದ ಬೇಕಾದರೂ ಆ ಕಡೆಯಿಂದನೂ ಬರ್ಬೋದು, ನೀವು ಹಾಸನ ಸೈಡಿಂದ ಬಂದ್ರೂ ಈ ಕಡೆಯಿಂದನೂ ಬರ್ಬೋದು. ನಾವು ಬೆಳಿಗ್ಗೆನೇ ಹೊರಟೋದ್ರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು. ನಾವು 6 o'clock ಹೊರಟ್ವಿ. 1 hourಗೆಲ್ಲ ನಾವು ಆ್ಯಕ್ಚುಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ನಾವು ಬೆಟ್ಟಕ್ಕೆ ರೀಚ್ ಆದಾಗ 7 o'clock ಆಗಿತ್ತು. ಅಲ್ಲಿಂದ ಇನ್ನೊಂದು ಬೇಗ ಗಾಡಿಗೆ ಪಾರ್ಕಿಂಗ್ ಮಾಡಿದ ಕೂಡಲೇ ಬೇಗ ಬೆಟ್ಟ ಹತ್ತೋದಕ್ಕೆ ಅಂತ ಮೇಲ್ಗಡೆ ಹೊರಟ್ವಿ. ನೋಡ್ತಾ ಇದ್ರಲ್ಲ, ಅದು ನಾವು ಬಂದಿದ್ದು ಎಕ್ಸ್ಪೆಷಲಿ ಹುಣ್ಮೆ ಟೈಮಲ್ಲಿ ಸೇಮ್ ಒಳ್ಳೆ ನನಗೆ ಗೊತ್ತೇ ಇರಲಿಲ್ಲ ಇದು ಜಾತ್ರೆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಮಾಮೂಲಿ ದೇವಸ್ಥಾನ ಥರ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ನಾನು ಯಾವಾಗಲೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ನಾನು ಜೇನುಕಲ್ ಸಿದ್ದೇಶ್ವರ ಬೆಟ್ಟ ನೋಡ್ತಾ ಇರೋದು. ನೋಡ್ತಾ ಇದ್ದೀರಲ್ವ, ಇದೇ ಮೇಯ್ನ್ ಎಂಟ್ರೆನ್ಸು, ಗೋಪುರ. ಲೆಫ್ಟ್ ಸೈಡೆಲ್ಲ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ ಇದೆ, ಮತ್ತು ಲಗೇಜ್ ರೂಮ್ ಬೇಕು ಅಂದ್ರೂ ಕೇಳಿದ್ರೆ ಹೇಳ್ಬೋದು ಅಂತ ಅಂದ್ಕೊತೀನಿ, ಬಟ್ ನನಗಂತೂ ಗೊತ್ತಿಲ್ಲ ಅದು. ನೈಟೆಲ್ಲ ಫುಲ್ಲು ನಿಮಗೆ ನೈಟೆಲ್ಲ ಇದು ಇರುತ್ತೆ, ಓಕೆನಾ? ನಾವು ಬೆಳಿಗ್ಗೆನೇ ಬೇಗ ಹತ್ತೋದಕ್ಕೆ ಶುರು ಮಾಡ್ಕೊಂಡ್ವಿ. ಒಳ್ಳೆ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಮಾತ್ರ. ನನಗೇನು ಅಷ್ಟು ಹಿಂಸೆ ಅಂತ ಏನು ಅನಿಸಿಲ್ಲ. ಬೆಟ್ಟ ಕೂಡ ನಿಮಗೆ ಬೇಗ ಮೇಲ್ಗಡೆ ಸಿಕ್ಬಿಡುತ್ತೆ. ಅದೇ ನೀವು ಬೇಗ ಬಂದರೆ ಬೇಗ ದರ್ಶನ ಆಗಿಬಿಡುತ್ತೆ. ನೀವು ಲೈಟಾಗಿ ಬಂದುಬಿಟ್ರೆ ಜನ ಜಾಸ್ತಿ ಆಗಿಬಿಡುತ್ತೆ, ಮತ್ತು ನಿಮ್ಗೆ ದರ್ಶನಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬೆಟ್ಟ ಹತ್ತಬೇಕಲ್ವ, ಬಿಸಿಲಿದ್ರೆ ಸ್ವಲ್ಪ ಸುಸ್ತು ಅನಿಸ್ಬೋದು, ಬಟ್ ಇವಾಗ ವೆದರ್ ಒಳ್ಳೆ ಚೆನ್ನಾಗಿ ಕೂಲಾಗಿತ್ತಲ್ವ, ಹಾಗಾಗಿ ಏನೂ ಅನಿಸಿಲ್ಲ. ಮತ್ತು ನಿಮಗೆ ಇಲ್ಲೇ ಹೂವು, ಹಣ್ಣು, ಕಾಯಿ ಎಲ್ಲ ಸಿಗುತ್ತೆ. ಮತ್ತು ಮಕ್ಳಿಗೆ ಟಾಯ್ಸು, ಜಾತ್ರೆ ಐಟಮ್ಸ್ಗಳೆಲ್ಲ ಹಾಕಿರ್ತಾರಲ್ವ, ಪ್ರತಿ ಹುಣ್ಣಿಮೆ ಮೇಲೂ ಕೂಡ ನಿಮಗೆ ಇದೇ ರೀತಿಯಾಗಿ ಇರುತ್ತಂತೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಕೈಕಾಲು ತೊಳ್ಕೊಂಡಿದ್ದ ಕೂಡಲೇ ನಾವು ಮೇಲ್ಗಡೆ ಬೆಟ್ಟಕ್ಕೆ ಹತ್ತಕ್ಕೆ ಅಂತ ಅಲ್ಲಿಂದ ಹೊರಟ್ವಿ. ಕೆಳಗಡೆ ಇಲ್ಲಿ ಕರ್ಪೂರ ಎಲ್ಲ ಹಚ್ಚಿದ್ರು, ಅಲ್ಲಂಗೆ ಮಂಗಳಾರದಿಂದ ತಗೊಂಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮೆಟ್ಲನ್ನು ಹತ್ತೋದಕ್ಕೆ ಶುರು ಮಾಡಿದ್ವಿ. ಯಾರು ಬೇಕಾದ್ರೂ ಈಸಿಯಾಗಿ ಆರಾಮಾಗಿ ಹತ್ಬೋದು, ಓಕೆನಾ? ಏನು ಹಿಂಸೆ ಅಂತ ಏನು ಅನಿಸಲ್ಲ. ಮತ್ತು ದೇವಸ್ಥಾನ ಕೂಡ ನಿಮಗೆ ನಿಯರ್ ಬೈ ಇದೆ, ಬೇಗ ಸಿಕ್ಬಿಡುತ್ತೆ, ಜಾಸ್ತಿ ದೂರ ಅಂತ ಏನು ಅನಿಸಲ್ಲ. ನೋಡಿರೋರಿಗೆ ಯಾರೆಲ್ಲ ಜೇನುಕಲ್ ಬೆಟ್ಟಕ್ಕೆ ಹೋಗಿದ್ದೀರಾ ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ನೋಡಿದ್ವ, ನಾವು ಹಿಂಗೆ ಬೇಗ ಅಂತ ಹತ್ಕೊಂಡ್ಬಿಟ್ಟು ಹೋಗ್ತಿದ್ವಿ. ನಾವು ಎಷ್ಟೋ ಜನ ಹತ್ಕೊತಿದ್ವಿ, ಆ ಕಡೆಯಿಂದ ಅಷ್ಟೇ ಜನ ದರ್ಶನ ಮಾಡ್ಕೊಂಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಬರ್ತಾಯಿದ್ರು. ನೋಡ್ತಾ ಇರಲಿ, ನಾವು ಹೋದಾಗ ಜನ ಅಷ್ಟು ಕ್ರೌಡ್ ಇರಲಿಲ್ಲ, ಕ್ಯೂ ಎಲ್ಲ ಬೇಗ ಮೂವ್ ಆಯ್ತಾಯಿತ್ತು. ಹಾಗೆ ದರ್ಶನ ಮಾಡಿಕೊಂಡು ಬರೋರೆಲ್ಲ ಕೆಳಗಡೆ ಬರ್ತಾ ಇದ್ದಾರೆ, ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ. ಆದರೂ ಸಖತ್ ಜನ ಇತ್ತು. ನಾವು ದರ್ಶನ ಮಾಡಿ ಬರೋದ್ರೊಳಗಡೆ ಫುಲ್ಲು ಹೆವಿ ಜನ, ಸಖತ್ ಜನ ಹತ್ತೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹುಣ್ಣಿಮೆ ಅಲ್ವಾ, ಕಟ್ಲೆ ಪೂಜೆ ಎಲ್ಲ ಇರುತ್ತೆ ಅಂತೆ, ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಸ್ವಲ್ಪ ಕ್ಯೂ ಸಿಸ್ಟಮ್ ಅಲ್ಲೇ ಸ್ಟಾಪ್ ಆಯಿತು. ಲೈಟಾಗಿ ಹಿಂಗೆ ನಿಧಾನವಾಗಿ ಮೂವ್ ಆಗ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಮೇಲ್ಗಡೆ ಎತ್ಕೊತಿದ್ವಿ. ನೋಡ್ತಾ ಇದ್ದಿಲ್ಲ, ಅದೇ ದೇವಸ್ಥಾನ. ಶ್ರೀ ಅವರ ಪಾದ ಇದೆಯಲ್ಲ, ಪಾದಗಳು ಮಾತ್ರ ಯಾವುದು ಬೆಟ್ಟದ ಮೇಲೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಮೇಲ್ಗಡೆಯಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಸ್ವಾಮಿಯವ್ರ ಪಾದ ಇಟ್ಟಿದ್ದಾರಲ್ವ, ಅದೇ ಪಾದಗಳಿದೆ ದೇವಸ್ಥಾನ ಮಾಡಿರೋದು ಮೇಲ್ಗಡೆ.
ನೋಡ್ತಾ ಇಲ್ಲ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಬೆಟ್ಟದ ಮೇಲೆ ಬಂದರೆ ಈ ರೀತಿ ಕ್ಯೂ ಸಿಸ್ಟಮ್ಸ್ ಇರುತ್ತೆ. ಈ ಥರ ಕ್ಯೂ ಸಿಸ್ಟಮಲ್ಲಿ ಮೂವ್ ಆಗ್ತಾ ಹೋಗಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ಅಮಾವಾಸ್ಯಲ್ಲಿ ಮಾತ್ರ ಈ ಥರ ಜನ ಸೇರುತ್ತೆ, ಓಕೆನಾ. ಮಾಮೂಲಿ ದಿನಗಳಲ್ಲಿ ಬಂದರೆ ನಿಮಗೆ ಪೂಜೆ ಇರುತ್ತೆ, ಬಟ್ ಇಷ್ಟು ಜನ ಎಲ್ಲ ಇರೋಲ್ಲ. ಸ್ವಲ್ಪ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಊಟ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಕೆಳಗಡೆ ಪ್ರಸಾದ ಕೊಟ್ಟೇ ಕೊಡ್ತಾ ಇರ್ತಾರೆ. ನಿಮಗೆ ನೈಟು ಬಂದ್ರೂ ಊಟ ಇದ್ದೇ ಇರುತ್ತೆ. ಬೆಳಿಗ್ಗೆಯಿಂದನೂ ನಿಮಗೆ ಮಾರ್ನಿಂಗಿಂದನೂ ಕೂಡ ನೈಟ್ ತನಕನೂ ಪ್ರಸಾದ ಅಂತೂ ಸಿಕ್ಕೇ ಸಿಗುತ್ತೆ. ನಾವು ಇನ್ನೇನು ದರ್ಶನ ಮಾಡೋದಕ್ಕೆ ಇನ್ನು ಹತ್ತತ್ರ ಇದ್ದೀವಿ. ದರ್ಶನ ಮಾಡೋದು ನಾವು 8 ಗಂಟೆಗೆಲ್ಲ ಆಲ್ರೆಡಿ ದರ್ಶನ ಆಗೋಯ್ತು. 1 ಅವರ್ ಒಳಗಡೆ ದರ್ಶನ ಆಗಿಬಿಟ್ಟು ನಾವು ಕೆಳಗಡೆ ಇಳ್ಕೊಂಬಿಟ್ವಿ. ಆದರೆ ಬೆಳಿಗ್ಗೆನೇ ಬೇಗ ಬಂದಿದ್ವಿ ಅಲ್ವಾ, ಸೊ ಹಂಗಾಗಿ ಜನ ಅಷ್ಟು ರಶ್ ಇದ್ದಿಲ್ಲ. ಚೆನ್ನಾಗಿ ದರ್ಶನ ಆಯಿತು. ನೋಡ್ತಾ ಇದ್ದೀರಲ್ವ, ಹಿಂಗೆ ಮೂವ್ ಆಗ್ತಾ ಹೋಗ್ತಾ ಇದ್ದೀವಿ. ಆದರೆ ಒಳ್ಳೆ ಜಾತ್ರೆಗೆ ಬಂದಿರೋದನ್ನೇ ಫೀಲ್ ಆಯಿತು ನನಗಂತೂ. ಉಣ್ಮೆಯಲ್ಲಿ ಈ ಥರ ಇರುತ್ತೆ ಅಂತ ನನಗಂತೂ ಖಂಡಿತ ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಶ್ರೀ ಅವರ ಪಾದಗಳು. ಬಲಪಾದ ಮತ್ತು ಎಡಪಾದ ಅಂತ ಹೇಳ್ಬಿಟ್ಟು ದರ್ಶನ ಅಂತೂ ಸಖತ್ತಾಗಾಯಿತು ಮಾತ್ರ ನಮಗೆ. ನೋಡ್ತಾ ಇದ್ದೀರಲ್ಲ, ನೋಡಿದ್ರಿ ಅಲ್ವಾ, ಅಲ್ಲಿಂದ ಹಂಗೆ ಜಸ್ಟ್ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಇಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ನಿಮಗೆ ಉಣ್ಮೆ ಕಟ್ಲೆ ಬೇಕು ಅಂತ ಹೇಳಿದ್ರೆ ಕಟ್ಲೆ ಕೂಡ ಅಲ್ಲೇ ಸಿಗುತ್ತೆ. ನಿಮಗೆ ಬೇಕು ಅಂದರೆ ನೀವು ತೊಗೊಬೋದು. ನೀವು ಆ್ಯಕ್ಚುಲಿ ಉಣ್ಮೆಲೇ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜನನೂ ಇರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದಲ್ಲ, ಇದು ಸ್ವಾಮಿಯವರ ಪಾದಗಳು ಅಷ್ಟೇ. ದೇವಸ್ಥಾನ ನಿಮಗೆ ಕೆಳಗಡೆ ಸಿಗುತ್ತೆ. ಜೇನಿಕ ಸಿದ್ದೇಶ್ವರ ಇದ್ದಾರಲ್ಲ, ಅವರ ಪಾದಗಳಿದು. ನೋಡ್ತಾ ಇದ್ದೀರಲ್ವ, ನಿಮಗೆ ಉಣ್ಮೆ ಕಟ್ಲೆ ಬೇಕು ಅಂದರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಬೇಕು ಅಂತ ಮನೆಗೆ ನೀವು ತೊಗೊಂಡು ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಕ್ರೌಡ್ ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಪ್ರತಿ ಹುಣ್ಣಿಮೆನಲ್ಲೂ ಇದೇ ರೀತಿಯಾಗಿ ಇರುತ್ತಂತೆ. ದೇವಸ್ಥಾನ ಕೂಡ ಸಖತ್ ಚೆನ್ನಾಗಿದೆ. ನೀವು ಒಂದ್ಸಲ ಖಂಡಿತ ಅರಸೀಕೆರೆ ಸೈಡ್ ಬಂದರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ ಬೆಟ್ಟಕ್ಕೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದು ಹುಣ್ಮೇಲೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಪ್ರತಿ ಹುಣ್ಮೇಲೆ ಬಂದ್ರೂ ಯಾವಾಗಲೂ ಇದೇ ರೀತಿಯಾಗೇ ಇರುತ್ತಂತೆ. ನೋಡ್ತಾ ಇದ್ದೀರಲ್ವಾ, ಮೇಲ್ಗಡೆಯಿಂದನೂ ಅಷ್ಟೇ ನೋಡೋದಕ್ಕೆ ಸಖತ್ತಾಗಿದೆ. ವ್ಯೂವಿಂಗ್ ಪಾಯಿಂಟು ಯಾವ ಕಡೆಯಿಂದ ನೋಡಿದ್ರು ನಿಮಗೆ ಬರೀ ತೆಂಗಿನ ಮರಗಳೇ ಜಾಸ್ತಿ ಇಲ್ಲಿ ನಿಮಗೆ ಅರಸೀಕೆರೆಯಲ್ಲಿ. ಜಸ್ಟ್ ಅಲ್ಲಿಂದ ಮುಂದೆ ಬಂದ್ವಿ. ಮುಂದೆ ಬರ್ತಾ ಇದ್ದಾಗೇ ದರ್ಶನ ಎಲ್ಲ ಚೆನ್ನಾಗಾಯಿತು. ಕೆಳಗಡೆ ಇಳ್ಕೊಂಬಿಟ್ಟು ಬಂದ್ವಿ. ಅಲ್ಲಿಂದ ಇನ್ನೇನು ನಾಷ್ಟ ಟೈಮ್ ಆಗಿತ್ತಲ್ವ, ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ
ಅಲ್ಲಿ ದೇವಸ್ಥಾನದಲ್ಲೇ ಊಟ ಇತ್ತು ಅಲ್ವ ಪ್ರಸಾದ, ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳ್ಕೊಂಬಿಟ್ಟು ಹೋಗ್ತಾ ಇದ್ವಿ. ನೋಡಿದ್ರಿ ಅಲ್ವಾ, ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಬೆಟ್ಟನೂ ಕೂಡ ಅಷ್ಟೇ, ನಿಮಗೆ ಜಾಸ್ತಿ ಏನಷ್ಟಂತ ಸುಸ್ತು ಏನನ್ಸಲ್ಲ. ಆರಾಮಾಗಿ ಯಾರು ಬೇಕಾದರೂ ಕೂಡ ನೀವು ಈಸಿಯಾಗಿ ಬೆಟ್ಟಕ್ಕೆ ಹತ್ಬೋದು. ನೋಡ್ತಾ ಇದ್ದೀರಲ್ವ, ಅಲ್ಲಿಂದ ಊಟಕ್ಕೆ ಹೊರಟ್ವಿ. ಇದು ದೇವಸ್ಥಾನ ಎಂಟ್ರೆನ್ಸ್, ಗೋಪುರ ಇದಲ್ಲ ಎಂಟ್ರೆನ್ಸ್ ಗೋಪುರ ಇದು. ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಸಾದದ ಕಡೆ ಹೋಗ್ತಾ ಇದ್ವಿ. ಪ್ರಸಾದಲ್ಲೂ ಅಷ್ಟೇ ಸಖತ್ತು ಜನ ಅಂದರೆ ಜನ, ಫುಲ್ ಕ್ರೌಡ್ ಇತ್ತು. ಅಲ್ಲೇ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ, ತಟ್ಟೆ ಎಲ್ಲದೂ ಅಲ್ಲೇ ಇರುತ್ತೆ. ನೀವು ತೊಗೊಂಬಿಟ್ಟು ಕ್ಯೂ ಸಿಸ್ಟಮಲ್ಲಿ ಹೋಗಿ ಊಟನ ಹಾಕಿಸ್ಕೊಂಬಿಟ್ಟು ಬರಬೇಕು. ಮಜ್ಜಿಗೆ ನೋಡ್ತಾ ಇಲ್ಲದೆ ಬೆಟ್ಟ, ಅದ್ರ ಕೆಳಗಡೆನೇ ನಿಮಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಷ್ಟೇ ಜನ ಬಂದರೂ ನಿಮಗೆ ಬೆಳಿಗ್ಗೆಯಿಂದ ಮತ್ತು ಸಂಜೆ ತನಕ ನೈಟ್ ಪೂರ್ತಿ ಕೂಡ ನಿಮಗೆ ಊಟ ಇರುತ್ತೆ. ಈ ರೀತಿ ಕ್ಯೂ ಸಿಸ್ಟಮಲ್ಲಿ ಹೋಗ್ಬಿಟ್ಟು ನಿಮಗೆ ಎಷ್ಟು ಬೇಕಷ್ಟನ್ನು ಹಾಕ್ಸ್ಕೊಂಬರ್ಬೋದು. ಮುದ್ದೆ, ರೈಸ್, ಸಾಂಬಾರು ಮತ್ತು ಮಜ್ಜಿಗೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಜನ ಬಂದ್ರೂ ಯಾರಿಗೂ ಊಟ ಇಲ್ಲ ಅಂತ ಇಲ್ಲ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಬಿಟ್ಟು ಬರ್ಬೋದು. ನಾನು ಮುದ್ದೆ ತಿನ್ನಲ್ಲ, ಸೊ ಹಂಗಾಗಿ ನಾನು ರೈಸು ಸಾಂಬಾರನ್ನ ಹಾಕ್ಸ್ಕೊಂಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿಂದ ಊಟ ಮುಗಿಸ್ಕೊಂಡು ಕೆಳಗಡೆ ಇರೋ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ ನಿಮಗೆ. ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನೇನು ಅರಸೀಕೆರೆಗೆ ಬರೋದೇ ಬಂದಿದ್ವಿ ಅಲ್ವಾ. ಆಮೇಲೆ ಮಾಲೇಕಲ್ ತಿರುಪತಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ, ಮಾಲೇಕಲ್ ತಿರುಪತಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಿಮಗೆ ಆಷಾಢ ಟೈಮಲ್ಲಿ ನಿಮಗೆ ಜಾತ್ರೆ ಆಗುತ್ತೆ. ಅದು ಇನ್ನೇನು ಬರೋದೇ ಬಂದಿದ್ದೀವಲ್ವ, ಏನು ದೇವ್ರ ದರ್ಶನ ಮಾಡೋಣ, ಶ್ರಾವಣ ಟೈಮ್ ಬೇರೆ. ಹಾಗಾಗಿ ಈ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು. ಶ್ರಾವಣ ಸೋಮವಾರ ಬೇರೆ ಅಲ್ವಾ, ಹಾಗಾಗಿ ಒಳ್ಳೆ ಪೂಜೆ ಕೂಡ ಇತ್ತು. ದರ್ಶನ ಕೂಡ ನಿಮಗೆ ಚೆನ್ನಾಗಿತ್ತು. ಒಳಗಡೆ ಫೋಟೋ ವಿಡಿಯೋ ಅವೈಲೇಬಲ್ ಇಲ್ಲ, ಸೊ ಹಂಗಾಗಿ ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಇಷ್ಟೇ ನಮಗೆ ವಿಡಿಯೋ ಮಾಡೋಕ್ಕಾಗಿದ್ದು, ಮತ್ತು ಒಳಗಡೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ವಿಡಿಯೋ ಮಾಡೋ ಹಾಗಿಲ್ಲ, ಮೊಬೈಲ್ ಅಲೌಡೇ ಇಲ್ಲ ಒಳಗಡೆ. ಮೊಬೈಲ್ ನೋಡಿದ್ರೆ ಕಿತ್ಕೊಂಡ್ಬಿಡ್ತಾರೆ. ಜಸ್ಟ್ ಹಂಗೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗೇ ಮೊಬೈಲ್ನ ಆಫ್ ಮಾಡಿ ದರ್ಶನ ಮುಗಿಸ್ಕೊಂಡಂಗೆ ದೇವಸ್ಥಾನ ಪ್ರದಕ್ಷಿಣೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊರ ಕಡೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನೀವು ಅರಸೀಕೆರೆಗೆ ಬಂದರೆ ಇಲ್ಲೂ ಕೂಡ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೇಮ್ ಒಳ್ಳೆ ತಿರುಪತಿ ನೋಡೋ ಥರನೇ ಫೀಲ್ ಆಗುತ್ತೆ ನಿಮಗೆ. ಸಖತ್ ದೊಡ್ಡ ದೇವಸ್ಥಾನ. ನೋಡ್ತಾ ಇದ್ದೀರಲ್ವ, ಅಲ್ಲಿ ಆ ಕಡೆ ಕಾಣಿಸ್ತಾ ಇದೆಯಲ್ವ, ಅದೇ ಬೆಟ್ಟ. ನಿಮಗೆ ಯಾವಾಗಲೂ ಜಾತ್ರೆ ಟೈಮಲ್ಲಿ ನಿಮಗೆ ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಮಾಮೂಲಿ ಟೈಮಲ್ಲಿ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಜಾತ್ರೆ ಟೈಮಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ನಿಮಗೆ ಬೆಟ್ಟಕ್ಕೆ ಹತ್ತಾರೆ. ಅಲ್ಲಿಂದ ಮುಗಿಸ್ಕೊಂಡಿದ್ದೀವಿ, ಮನೆಗೆ ಹೊರಟ್ವಿ. ನೋಡೋಣ ಸಂಜೆ ಟೈಮ್ ಹೇಗಿರುತ್ತೆ ಅಂತ. ನೈಟ್ ಒಂದು ಸಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ತಿರ್ಗಾ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನೋಡ್ತಾ ಇದ್ರಲ್ಲ ವೆದರು, ಯಪ್ಪ ಫುಲ್ಲು ಮಳೆ. ನೈಟೆಲ್ಲ ವೆದರ್ ಕೂಡ ಹಾಗೆ ಚೆನ್ನಾಗಿತ್ತು, ಆದರೂ ಕೂಡ ಟೂ ವೀಲರಲ್ಲೇ ಹೊರಟ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಮಳೆ ಆದರೂ ಕೂಡ ಬಿಟ್ಟಿಲ್ಲ, ಛತ್ರಿ ಹಿಡ್ಕೊಂಡೇ ಹೋದ್ವಿ. ಒಳ್ಳೆ ಚೆನ್ನಾಗಿತ್ತು ಮಾತ್ರ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತೆ ತಿರ್ಗಾ ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ನೋಡ್ತಾ ಇದ್ರಲ್ಲ, ಇದು ನೈಟ್ ಬಂದಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನೈಟ್ ಊಟ ಕೂಡ ಮತ್ತೆ ಅಲ್ಲೇ ಮಾಡಿದ್ವಿ. ಅಲ್ಲಿಂದ ತಿರ್ಗಾ ಮನೆಗೆ ಹೊರಟ್ವಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.